ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದನ್ನು ನಾವೇನು ವೆಲ್ ಟ್ರೈನ್ಡ್ ರೆಸ್ಟೋರೆಂಟ್ಸ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ರೆಸ್ಟೋರೆಂಟ್ ಮಾಡಿದವರಲ್ಲ. ನಾವೇನು ನಮ್ಮ ಮನೇಲಿ ಊಟ ತಿಂತಾ ಇದ್ವಿ, ಎಷ್ಟೋ ದೇಶಗಳಿಗೆ ಹೋಗಿ ತಿಂದ್ರೂ ಈ ಊಟನೇ ಮಿಸ್ ಮಾಡ್ಕೋತಾ ಇದ್ದೆ. ತುಂಬ ನನಗೆ ಇಷ್ಟ ಆಗಿರೋಂಥ ಊಟ ನಮ್ಮೂರ ಕಡೆ ಊಟ, ಕೊಪ್ಪದ ಊಟ. ಅದನ್ನು ನಾನು ಜನಕ್ಕೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಒಂದು ಚಿಕ್ಕ ರೀತಿಯಲ್ಲಿ ನಾನು ನಮ್ಮ ಅಕ್ಕ ಸೇರಿ ಸ್ಟಾರ್ಟ್ ಮಾಡಿದಂಥ ರೆಸ್ಟೋರೆಂಟ್ ಇದು. ನಾನಿವಾಗ ಕೊಪ್ಪ ಕೆಫೆಗೆ ಬಂದಿದ್ದೀನಿ ನಾನು. ಸೊ ವೆರಿ ಎಕ್ಸೈಟೆಡ್, ಹೇಗಿರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು. ಆ ಫುಡ್ದು ಒಂದು ವಿಡಿಯೋ ನೋಡಿದಾಗಲೇ ನಾನು ತುಂಬಾ ಇಂಪ್ರೆಸ್ ಆಗ್ಬಿಟ್ಟು ತುಂಬಾ ಬಿದ್ದೋದೆ. ಇಟ್ಸ್ ವೆರಿ ಯೂನಿಕ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ವೈ ನಾಟ್, ಯಾಕೆ ನಾನು ಟೇಸ್ಟ್ ಬರಬಾರ್ದು ಅನ್ನೋ ಉದ್ದೇಶದಿಂದ ನಾನಿವತ್ತು ಬಂದಿದ್ದೀನಿ ಫೈನಲಿ. ಸೊ ಬನ್ನಿ, ಕೊಪ್ಪ ಕೆಫೆ, ಕೂರ್ಗಂಡ್ ಮಲ್ನಾಡ್ ಶೈಲಿಯ ಒಂದು ಊಟ ಇದು ನೋಡಿ. ಟ್ಯೂಸ್ಡೇಯಿಂದ ಸಂಡೇ ತನಕ ಇರುತ್ತೆ, ಸೋಮವಾರ ಹಾಲಿಡೇ ಇರುತ್ತೆ. ಸೊ ಗುಡ್. ತುಂಬಾ ಸಕ್ಕತ್ತಾಗಿದೆ. ಐ ಲವ್ಡ್ ಇಟ್. Thank you for coming, Shivu. I welcome everybody to Koppa Cafe these days because the way people are showing love, ತುಂಬ ಖುಷಿ ಆಗುತ್ತೆ. ಯಾಕಂದರೆ ಇದನ್ನು ನಾವೇನು ವೆಲ್ ಟ್ರೈನ್ಡ್ ರೆಸ್ಟೋರೆಂಟ್ಸ್ ಮಾಡಬೇಕು ಅಂತೆಲ್ಲ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿ ರೆಸ್ಟೋರೆಂಟ್ ಮಾಡಿದವರಲ್ಲ. ನಾವೇನು ನಮ್ಮ ಮನೇಲಿ ಊಟ ತಿಂತಾ ಇದ್ವಿ, ಎಷ್ಟೋ ದೇಶಗಳಿಗೆ ಹೋಗಿ ತಿಂದ್ರೂ ಇಂಥ ಊಟ ನಾನು ಈ ಊಟನೇ ಮಿಸ್ ಮಾಡ್ಕೋತಾ ಇದ್ದೆ. ತುಂಬ ನನಗೆ ಇಷ್ಟ ಆಗಿರೋಂಥ ಊಟ ನಮ್ಮೂರ ಕಡೆ ಊಟ, ಕೊಪ್ಪದ ಊಟ. ಅದನ್ನು ನಾನು ಜನಕ್ಕೆ ಇಂಟ್ರಡ್ಯೂಸ್ ಮಾಡಬೇಕು ಅಂತ ಒಂದು ಚಿಕ್ಕ ರೀತಿಯಲ್ಲಿ ನಾನು ನಮ್ಮ ಅಕ್ಕ ಸೇರಿ ಸ್ಟಾರ್ಟ್ ಮಾಡಿದಂಥ ರೆಸ್ಟೋರೆಂಟ್ ಇದು. ಇವತ್ತು ತುಂಬ ಜನ ಅದನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಇಷ್ಟಪಡ್ತಾರೆ. ಇತ್ತೀಚೆಗೆ ತುಂಬಾ ಎಲ್ರಿಗೂ ಗೊತ್ತಾಗಿದೆ ಇದು. ಹಾಗಾಗಿ ತುಂಬ ಜನ ಬರ್ತಾರೆ. ನೀವೇ ನೋಡಿರ್ಬೋದು ಈ ಸೆಟಪ್ ಏನಪ್ಪ ಹಿಂಗಿದೆ ರೆಸ್ಟೋರೆಂಟ್ ಲುಕ್ ಅಂತ ಅನ್ನಿಸ್ಬೋದು. ಯಾಕೆ ಅಂದರೆ ಅದಕ್ಕೂ ರೀಸನ್ ಇದೆ. ತುಂಬ ಜನ ಕಂಪ್ಲೇಂಟ್ ಮಾಡ್ತಾಯಿದ್ರು ಎ ಸಿ ಇಲ್ಲ, ವೆದರ್ ತುಂಬ ಹಾಟ್ ಇದೆ ಅಂತ. ಅದನ್ನು ಅರ್ಥ ಮಾಡಿಕೊಂಡು ಊಟ ಮಾತ್ರ ಚೆನ್ನಾಗಿದ್ದರೆ ಸಾಲದು, ಅವ್ರಿಗೂ ಕಂಫರ್ಟಬಲ್ ಇರಲಿ ಅಂತ ಇವಾಗ ಎ ಸಿ ಮಾಡ್ತಾಯಿದ್ದೀವಿ. ಹಾಗಾಗಿ ನಾವು ಇಲ್ಲಿ ಸೆಟಪ್ ಮಾಡಿದ್ದೀವಿ. ನಮ್ಮ ಊಟದ ವಿಷಯ ಹೇಳಕ್ಕೆ ಬಂದರೆ ನಿಮಗೆ ಗೊತ್ತಿರೋ ಥರ ಮೇಯ್ನಾಗಿ ಇದು ಮನೆ ಊಟ. ಮನೆಯಲ್ಲಿ ಏನು ನಾವು ಆರೋಗ್ಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಊಟ ರೆಡಿ ಮಾಡ್ಕೋತೀವಿ. ಹಾಗೆ ಪ್ರತಿಯೊಂದು ಪೌಡರ್ಸ್ ಆಗಿರ್ಬೋದು, ಮಸಾಲ ಆಗಿರ್ಬೋದು, ಪ್ರತಿಯೊಂದನ್ನು ನಾವೇ ಇಲ್ಲೇ ರೆಡಿ ಮಾಡಿ ಕೊಡುವಂಥದ್ದು ಒಂದು. ಇನ್ನೊಂದು ಏನಂದರೆ ಇತ್ತೀಚೆಗೆ ಕೆಲವರು ಬಂದವರು ಹೇಳ್ತಾರೆ, ಯಾಕೆ ಇಷ್ಟು ಟೈಮ್ ತೊಗೋತೀರಾ, ಇಷ್ಟು ವೆಯ್ಟ್ ಮಾಡಿಸ್ತೀರಾ ಅಂತ. ಗುಡ್ ಥಿಂಗ್, ಸಮ್ಟೈಮ್ಸ್ ವೆಯ್ಟ್ ಮಾಡಬೇಕಾಗುತ್ತೆ. ರೀಸನ್ ನಾನು ಹೇಳ್ತೀನಿ ಓಪನ್ ಆಗಿ ಏನು ಅಂತ. ನಮ್ಮದು ಪ್ರತಿಯೊಂದು ಐಟಮ್ನು ನಾವು ರೆಡಿ ಮಾಡಿಟ್ಟು ಬಿಸಿ ಮಾಡಿ ಕೊಡುವಂಥದ್ದಲ್ಲ. ಒಂದು ದೋಸೆ ಆಗಿರ್ಬೋದು, ಅಕ್ಕಿ ರೊಟ್ಟಿ ಆಗಿರ್ಬೋದು, ಶಾವಿಗೆ ಆಗಿರ್ಬೋದು, ಏನೇ ಐಟಮ್ ಆಗಿರ್ಬೋದು, ಪ್ರತಿ ಸಲ ನಾವು ಹೊಸದಾಗಿ ನೀವು ಆರ್ಡ್ರ್ ಮಾಡಿದ್ಮೇಲೆ ನಾವು ಫ್ರೆಶ್ ಆಗಿ ರೆಡಿ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ. ಐ ರಿಯಲಿ ಅಪೋಲಜೈಸ್ ಫಾರ್ ದ ವೇಟಿಂಗ್ ಪೀರಿಯಡ್. ಬಟ್ ನಿಮಗೆ ಆ ಕ್ವಾಲಿಟಿ ಊಟ ಕೊಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಆಮೇಲೆ ಸಡನ್ನಾಗಿ ನಮಗೆ ಜನ ಜಾಸ್ತಿ ಆಗಿರೋದ್ರಿಂದನೂ ಟೀಮ್ನ ಸಡನ್ನಾಗಿ ಡಬಲ್ ಮಾಡೋಕ್ಕಾಗ್ತಾಯಿಲ್ಲ, ಸ್ವಲ್ಪ ಟೈಮ್ ತೊಗೋತಾ ಇದೆ. ಅದಕ್ಕೆ ನಾನು ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊತಿದ್ದೀನಿ, ಪ್ಲೀಸ್ ಬಿ ವಿತ್ ಅಸ್, ಸ್ವಲ್ಪ ಟೈಮ್ ಕೊಡಿ, ಎವ್ರಿಥಿಂಗ್ ವಿಲ್ ಬಿ ಫೈನ್. ಊಟ ಕ್ವಾಲಿಟಿ ಹಾಳು ಮಾಡ್ಕೊಳ್ಳೋಕ್ಕೆ ನಮಗೆ ಇಷ್ಟ ಇಲ್ಲ. ಹಾಗಾಗಿ ನಾವು ಅದೇ ಕ್ವಾಲಿಟಿನ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗ್ತಾಯಿದೆ. ಊಟ ನಾನು ಹೇಳಿದಾಗೆ ಪ್ರತಿಯೊಂದೂ ಮನೇಲಿ ಯಾವ ರೀತಿ ನಾವು ಒಬ್ರಿಗೆ ಮನೆಯಲ್ಲಿ ಒಂದು ಮನೆಗೆ ಅಡುಗೆ ಮಾಡ್ಕೊಳ್ಳೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ. ಸೊ ಇಷ್ಟೊಂದು ಜನನ ಮೇಂಟೈನ್ ಮಾಡಬೇಕು, ಸೇಮ್ ಥರ ಕ್ವಾಲಿಟಿ ಕೊಡಬೇಕು ಅಂದಾಗ ಸ್ವಲ್ಪ ಟೈಮ್ ತೊಗೋತಾ ಇದೆ.
ನಾವು ಕೂರ್ಗೂ ಹೋಗಿ ಪ್ರತಿ ಸಲ ನಾನು ಊಟ ಮಾಡಿದಾಗಲೂ ನಂಗೆ ಅನಿಸಿದ್ದು ಒಂದೇ, ಇವ್ರ ಊಟ ಎಷ್ಟು ಸಿಮಿಲರ್ ಇದೆ ನಮ್ಮ ಊರಿನ ಊಟದ ಥರ ಇದೆ ಅಂತ ಅನ್ನಿಸ್ತಾ ಇತ್ತು. ಆಗ ನನಗೆ ಅನಿಸಿದ್ದು ಓಕೆ ಫೈನ್. ಸೊ ಇದರಲ್ಲಿ ಏನಂದರೆ ಹೆಸರು ಮಾತ್ರ ಡಿಫ್ರೆಂಟ್ ಆಗಿದೆ. ಊಟ ಟೇಸ್ಟು, ಪೋರ್ಕ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಮೋಸ್ಟ್ಲಿ ತುಂಬ ಸಿಮಿಲರ್. ಸ್ಪೆಷಲಿ ದಿಸ್ ಅಕ್ಕಿ ರೊಟ್ಟಿ, ಶಾವ್ಗೆ ಇದೆಲ್ಲ ತುಂಬ ಸಿಮಿಲರ್ ಡಿಶಸ್ ಅಂತ ಅನ್ನಿಸ್ತು. ಹಾಗಾಗಿ ನಾವು ಕೂರ್ಗಿಂದ ಒಂದು ಶೆಫ್ನ, ಮಲೆನಾಡಿಂದ ಒಂದು ಶೆಫ್ನ ಇಟ್ಕೊಂಡು ಈ ರೆಸ್ಟೋರೆಂಟ್ನ ಶುರು ಮಾಡಿದ್ದು. ಹಾಗಾಗಿ ಬಹುಶಃ ಇದು ತುಂಬ ಸಕ್ಸಸ್ ಆಯಿತು ಅಂತ ಅನಿಸುತ್ತೆ ನನಗೆ. ಏನೇನು ಸ್ಪೆಷಲ್ ಊಟಗಳು ಸಿಗುತ್ತೆ ಅಥವಾ ಏನೇನು ಐಟಮ್ಸ್ ಸಿಗುತ್ತೆ ನಿಮ್ಮಲ್ಲಿ? ನಾನು ಹೇಳ್ದಂಗೆ ಇದು ನಮ್ಮದು ಅಂಥ ಫ್ಯಾನ್ಸಿ ಅಂತಿಲ್ಲ. ನೀವು ನನ್ನ ಮೆನ್ಯೂ ನೋಡಿದ್ರೆ ಕೆಲವರು ಹೇಳ್ತಾರೆ ಯಾಕೆ ಇಷ್ಟು ಸಿಂಪಲ್ ಆಗಿದೆ ನಿಮ್ಮ ಮೆನ್ಯೂ ಅಂತ. ಮನೆಯಲ್ಲಿ ಇನ್ನೆಷ್ಟು ಐಟಮ್ಸ್ ಮಾಡ್ತೀವಿ, ನಮ್ಮಮ್ಮ ಎಷ್ಟು ಮಹಾ ಐಟಮ್ಸ್ ಮಾಡ್ತಾರೆ, ಹಾಗೆ ಅಷ್ಟೇ ಊಟನ ಜನಕ್ಕೆ ಇಂಟ್ರಡ್ಯೂಸ್ ಮಾಡಿರ್ಬೋದು. ಕೂರ್ಗಲ್ಲಿ ಅಥವಾ ಮಲೆನಾಡಲ್ಲಿ ನಮ್ದು ಏನು ಸ್ಪೆಷಲ್ ಅಂತಾಯಿತು, ನಾವೇನು ತುಂಬ ಚೆನ್ನಾಗಿ ರುಚಿಯಾಗಿ ಮಾಡಿಕೊಡ್ಬೋದು, ಅಷ್ಟೇ ನಮ್ಮ ಮೆನ್ಯೂನಲ್ಲಿರೋದು. ನಮ್ಮ ಮೆನ್ಯೂನಲ್ಲಿ ಏನಿದೆ ಅದನ್ನು ನಾವು ತುಂಬ ಚೆನ್ನಾಗಿ ಮಾಡಿಕೊಡ್ಬೇಕು ಅನ್ನೋದೇ ಇದು. ಮೇಯ್ನಾಗಿ ನಮ್ಮದು ಬಂದು ಅಕ್ಕಿ ರೊಟ್ಟಿ, ಅದು ತುಂಬ ಫೇಮಸ್ ಇಲ್ಲಿ. ಅಕ್ಕಿ ರೊಟ್ಟಿ, ನೀರು ದೋಸೆ, ಶಾವ್ಗೆ, ಕಡುಬು, ಇದು ಮೇಯ್ನಾಗಿರುತ್ತೆ ನಿಮಗೆ. ಜೊತೆಯಲ್ಲಿ ಬಿರಿಯಾನಿ ಮತ್ತು ಗೀ ರೈಸ್ ಕೂಡ ಇದೆ. ಆಮೇಲೆ ನಿಮಗೆ ಕರಿನಲ್ಲಿ ಗ್ರೀನ್ ಚಿಕನ್ ಕರಿ, ರೆಡ್ ಚಿಕನ್ ಕರಿ, ಮಟನ್ ಕರಿ, ಆಮೇಲೆ ಪೋರ್ಕಲ್ಲಿ ಮಲೆನಾಡು ಪೋರ್ಕು ಇದೆ, ಕೂರ್ಗ್ ಪೋರ್ಕು ಇದೆ. ಯಾಕಂದರೆ ಇಲ್ಲಿ ಮಲೆನಾಡಿಂದನೂ ತುಂಬ ಜನ ಬರ್ತಾಯಿದ್ದಾರೆ, ಕೂರ್ಗಿಂದನೂ ತುಂಬ ಜನ ಬರ್ತಾಯಿದ್ದಾರೆ. ಸೊ ಇಬ್ರಿಗೂ ಒಳ್ಳೆ ಐಟಮ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಎರಡೂ ರೀತಿ ಪೋರ್ಕ್ ನೀವು ಮಾಡ್ತಾಯಿದ್ದೀವಿ. ಸೊ ಚಿಲ್ಲಿ ಪೋರ್ಕ್ ಅಂತ ಬಂದಿದೆ. ಇಫ್ ಯು ರಿಯಲಿ ವಾಂಟ್ ಟು ಹ್ಯಾವ್ ದ ಫ್ಲೇವರ್ ಆಫ್ ದ ಮೀಟ್ ಪೋರ್ಕ್, ಐ ಥಿಂಕ್ ಚಿಲ್ಲಿ ಪೋರ್ಕ್ ಇಸ್ ದ ಬೆಸ್ಟ್. ಮೇನ್ಲಿ ನಾನು ಒಂದು ಐಟಮ್ ಬಗ್ಗೆ ಹೇಳಬೇಕು ಅಂದರೆ ಗಿನ್ನ. ನೀವು ರೆಸ್ಟೋರೆಂಟಲ್ಲಿ ನೋಡಿದಾಗ 10 ಥರದ್ದು ಡೆಸರ್ಟ್ ಸಿಗುತ್ತೆ. ಇನ್ ಮೈ ಕೇಸ್ ಒಂದೇ ಒಂದು ಡೆಸರ್ಟ್ ಇರೋದು. ಇನ್ನೊಂದು ಮಾಡಿದ್ದೀವಿ ಕೊಕೊನಟ್ ಪುಡಿಂಗ್ ಅಂತ. ಬಟ್ ಮೇನ್ಲಿ ಗಿನ್ನ ತುಂಬ ಜನ ಇಷ್ಟಪಡ್ತಾರೆ. ಅದು ನಮ್ಮ ಮನೇಲಿ ನಾವು ಹುಟ್ಟಾಗಿಂದ ತಿನ್ಕೊಂಬಂದಂಥ ಒಂದು ಐಟಮ್ ಅದು. ಬಟ್ ಇಲ್ಲಿ ತುಂಬ ಕಡಿಮೆ ಸಿಗುತ್ತೆ ಅಂತ ಅನ್ಕೋತೀನಿ ನಾನು ಬೆಂಗಳೂರಲ್ಲಿ. ಹಾಗಾಗಿ ಬಂದವರೆಲ್ಲರೂ ಟೇಸ್ಟ್ ಮಾಡೋಂಥ ಒಂದೇ ಡೆಸರ್ಟ್ ಅದು ಗಿನ್ನ. ಬನ್ನಿ, ಟೇಸ್ಟ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಗೇನು ಅನಿಸುತ್ತೆ ನಮ್ಗೆ ಹೇಳಿ. ನಾವೇನಾದರೂ ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋತೀವಿ. ಹಾಗೆ ಬಂದು ಊಟ ಮಾಡಿ ಎಂಜಾಯ್ ಮಾಡಿ. ಶಿವ ಅವರೇ, ನೀವು ಬಂದಿದ್ದೀರಾ, ತುಂಬ ಖುಷಿ ಆಯಿತು. ನೀವು ಮಾತಾಡಿರೋ ರೀತಿ, ಊಟ ಮಾಡಿ ನೀವು ಅಪ್ರಿಷಿಯೇಟ್ ಮಾಡಿದ್ರಿ. ಆಮೇಲೆ ಎಷ್ಟೋ ಫೀಡ್ಬ್ಯಾಕ್ಗಳು ಕೊಟ್ರಿ. ಆಮೇಲೆ ನಾವು ಬರೀ ಊಟ ಟೇಸ್ಟ್ ಚೆನ್ನಾಗಿದೆ ಅಂತಲ್ಲ, ಅದನ್ನೆಲ್ಲರೂ ಹೇಳ್ತಾರೆ. ನೀವು ಬೇರೆ ವಿಷಯನೂ ನೋಟಿಸ್ ಮಾಡಿದ್ರಿ. ಹೀಗಿದೆ ಕಿಚನಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀವಿ, ಯಾವ ರೀತಿ ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ತಾಯಿದ್ದೀವಿ, ಅಥವಾ ಮನೆ ಊಟದ ಥರ ಯಾವ ರೀತಿ ಮಸಾಲೆಗಳನ್ನ ತಯಾರಿಸ್ತಾ ಇದ್ದೀವಿ, ಅದನ್ನು ನೋಡಿ ನೀವು ಅಪ್ರಿಷಿಯೇಟ್ ಮಾಡಿದ್ದೀರಾ, ನೋಟಿಸ್ ಮಾಡಿದ್ದೀರಾ. ತುಂಬ ಖುಷಿ ಆಯಿತು. ತುಂಬ ದೊಡ್ಡದಾಗಿ ಚಾನೆಲ್ ಬೆಳೀಲಿ ಅಂತ ನಾನು ಈ ಮೂಲಕ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಥ್ಯಾಂಕ್ ಯು ಶಿವು.